ನಮಸ್ಕಾರ ಸ್ನೇಹಿತರೆ, ನಾನು ಈಗ ತಿಳಿಯಪಡಿಸುವ ವಿಷಯವು KAS ಮುಖ್ಯ ಪರೀಕ್ಷೆ ತಯಾರಿಗಾಗಿ ಅಧ್ಯಯನ ವಿಷಯಗಳು ಹಾಗೂ ಪರಿಣಿತ ಲೇಖಕರು ಬರೆದಿರುವ KAS ಪರೀಕ್ಷೆಗೆ ಸಂಬಂಧಿಸಿದ ಪುಸ್ತಕಗಳು. KAS ಮುಖ್ಯ ಪರೀಕ್ಷೆಯಲ್ಲಿ ಒಟ್ಟು 7 ಪತ್ರಿಕೆಗಳು ಇರುತ್ತವೆ. ಅದರಲ್ಲಿ ಮೊದಲಿಗೆ ಪತ್ರಿಕೆ 1 ಪ್ರಬಂಧ. ಈ ಪ್ರಬಂಧದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಗೆ ಸಂಬಂಧಿಸಿದಂತೆ 150 ಅಂಕಗಳಿಗೆ ಈ ಪ್ರಬಂಧ ಇರುತ್ತದೆ. ಪತ್ರಿಕೆ ಇದು ಈ ಪ್ರಬಂಧವು ಈ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಬರೆಯುವ ಪ್ರಬಂಧವು ರ್ಯಾಂಕಿಂಗ್ಗೆ ಅಂಕಗಳಿಗೆ ಪರಿಗಣಿಸುವುದಿಲ್ಲ. ಪತ್ರಿಕೆ 2 ಸಾಮಾನ್ಯ ಅಧ್ಯಯನ 1 250 ಅಂಕಗಳಿಗೆ. ಇದರಲ್ಲಿ ಬರುವ ವಿಷಯವು ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ, ಸ್ವಾತಂತ್ರ್ಯ ಚಳವಳಿ, ಪ್ರಪಂಚ, ಭಾರತ ಹಾಗೂ ಕರ್ನಾಟಕದ ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ. ಈಗ ಮೊದಲಿಗೆ ಭಾರತದ ಇತಿಹಾಸ. ಇದರ ಅತ್ಯುತ್ತಮವಾದ ಲೇಖಕರು KN. ಭಾರತದ ಇತಿಹಾಸ ಹಾಗೂ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ. ಇದಕ್ಕೆ ಅತ್ಯುತ್ತಮವಾದ ಲೇಖಕರು KN. ಅಶ್ವತ್ಥಪ್ಪ. ಸ್ವಾತಂತ್ರ್ಯ ಚಳವಳಿ ಇದು ಇಂಗ್ಲೀಷ್ನಲ್ಲಿ ಗಾಂಧಿ ಬಿಫೋರ್ ಇಂಡಿಯಾ ಎಂಬ ಪುಸ್ತಕವು ರಾಮಚಂದ್ರ ಗುಹಾ ಅವರು ಬರೆದಿದ್ದಾರೆ. ಇದನ್ನು ಕನ್ನಡದಲ್ಲಿ DS ಭಾಸ್ಕರ್ ಅವರು ಅನುವಾದ ಮಾಡಿದ್ದಾರೆ. ಅದು ಪ್ರಜಾವಾಣಿಯಿಂದ ಪ್ರಕಟಿತವಾಗಿದೆ. DS ಭಾಸ್ಕರ್ ಸ್ವಾತಂತ್ರ್ಯ ಚಳವಳಿ ಹಾಗೂ ಸಮಾಜಶಾಸ್ತ್ರ ಇದನ್ನು ಪ್ರೊಫೆಸರ್ K. ಭೈರಪ್ಪನವರು ಅತ್ಯುತ್ತಮವಾಗಿ ಬರೆದಿದ್ದಾರೆ. ಈ ಪ್ರಪಂಚದ ಭಾರತ ಹಾಗೂ ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಡಾಕ್ಟರ್ ರಂಗನಾಥರವರು ಅತ್ಯುತ್ತಮವಾಗಿ ಬರೆದಿದ್ದಾರೆ. ಪತ್ರಿಕೆ 3 ಸಾಮಾನ್ಯ ಅಧ್ಯಯನ 2. ಇದರಲ್ಲಿ ಬರುವ ವಿಷಯಗಳು ಭಾರತದ ಸಂವಿಧಾನ ಮತ್ತು ರಾಜಕೀಯ, ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ, ಅಂತಾರಾಷ್ಟ್ರೀಯ ಸಂಬಂಧಗಳು. ಈ ಭಾರತದ ಸಂವಿಧಾನ ಮತ್ತು ರಾಜಕೀಯ ಎಂಬ ಪುಸ್ತಕವನ್ನು ಗಂಗಾಧರ್ G. ಕಾಡಕೋಲ್ರವರು ತುಂಬ ಅತ್ಯುತ್ತಮವಾಗಿ ಬರೆದಿದ್ದಾರೆ. ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಎಂಬ ಈ ಪುಸ್ತಕವನ್ನು ಪ್ರೊಫೆಸರ್ N. ಹಾಲಪ್ಪನವರು ಅತ್ಯುತ್ತಮವಾಗಿ ಬರೆದಿದ್ದಾರೆ. ಪತ್ರಿಕೆ 4 ಸಾಮಾನ್ಯ ಅಧ್ಯಯನ 3 250 ಅಂಕಗಳಿಗೆ. ಇದರಲ್ಲಿ ಬರುವ ವಿಷಯಗಳು ಭಾರತೀಯ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆ, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ವಿಜ್ಞಾನ ಮತ್ತು ಅದರ ಬೆಳವಣಿಗೆ. ಇದರಲ್ಲಿ ಮೊದಲಿಗೆ ಭಾರತ ಆರ್ಥಿಕತೆ ಮತ್ತು ಕರ್ನಾಟಕ ಆರ್ಥಿಕತೆ ಇದನ್ನು ಬರೆದಿರುವರು ಡಾಕ್ಟರ್ HR ಕೃಷ್ಣಮೂರ್ತಿರವರು ಅತ್ಯುತ್ತಮವಾಗಿ ಬರೆದಿದ್ದಾರೆ. ಮತ್ತು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಂದು ವಿಷಯವನ್ನು BR ಅಂಬರೀಷ್ ರವರು ತುಂಬ ಉತ್ತಮವಾಗಿ ಬರೆದಿದ್ದಾರೆ. ಪರಿಸರ ವಿಜ್ಞಾನ ಮತ್ತು ಅದರ ಬೆಳವಣಿಗೆ ಎಂಬ ವಿಷಯವನ್ನು ಡಾಕ್ಟರ್ B. ಕೃಷ್ಣಮೂರ್ತಿ ಮತ್ತು ಡಾಕ್ಟರ್ HS. ಅನಂತ ಪದ್ಮನಾಭ ರವರು ತುಂಬ ಪ್ರತಿಷ್ಠೆಯಿಂದ ಬರೆದಿದ್ದಾರೆ. ಪತ್ರಿಕೆ 5 ಸಾಮಾನ್ಯ ಅಧ್ಯಯನ 4 250 ಅಂಕಗಳಿಗೆ. ಇದರಲ್ಲಿ ಬರುವ ವಿಷಯಗಳು ನೀತಿಶಾಸ್ತ್ರ, ಮನೋಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು. ಈ ನೀತಿಶಾಸ್ತ್ರವನ್ನು ಚಾಣಕ್ಯ ನೀತಿ ಪುಸ್ತಕ ತುಂಬ ಅತ್ಯುತ್ತಮವಾಗಿದೆ. ಮನೋಸಾಮರ್ಥ್ಯದ ಬಗ್ಗೆ RS ಅಗರ್ವಾಲ್ ಅವರು ಬರೆದಿರುವ ಪುಸ್ತಕವು ಉತ್ತಮವಾಗಿದೆ. ನಂತರ ಪತ್ರಿಕೆ 6 ಮತ್ತು 7 ಇದು ಐಚ್ಛಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಐಚ್ಛಿಕ ಭಾಷೆಗಳು. ಇವಾಗ ಐಚ್ಛಿಕ ಭಾಷೆಗಳು ಒಟ್ಟು ಇಲ್ಲಿ 27 ಭಾಷೆಗಳು ಹುಟ್ಟಿದ್ದಾರೆ. ಐಚ್ಛಿಕ ಭಾಷೆಗಳು ಇದರಲ್ಲಿ ಯಾವುದಾದರೂ ಒಂದು ಐಚ್ಛಿಕ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇದರಲ್ಲಿ ಪತ್ರಿಕೆ 1, ಪತ್ರಿಕೆ 2 ಇರುತ್ತದೆ. ಪತ್ರಿಕೆ 1 250 ಅಂಕಗಳು, ಪತ್ರಿಕೆ 2 250 ಅಂಕಗಳಿಗೆ ಸಂಬಂಧಿಸಿದ ಒಟ್ಟು 500 ಅಂಕಗಳು ಹೊಂದಿರುತ್ತವೆ ಈ ಐಚ್ಛಿಕ ಭಾಷೆ. ಈ ಐಚ್ಛಿಕ ಭಾಷೆಗಳು ಯಾವ್ಯಾವ ಅಂದರೆ ಅಗ್ರಿಕಲ್ಚರ್, ಆಂಥ್ರೋಪಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ, ಎಕನಾಮಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಜಿಯೋಗ್ರಫಿ ಭೂಗೋಳಶಾಸ್ತ್ರ, ಜಿಯಾಲಜಿ, ಹಿಸ್ಟ್ರಿ ಇತಿಹಾಸ, ಲಾ, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಫಿಲಾಸಫಿ, ಫಿಸಿಕ್ಸ್, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ, ಸೋಷಾಲಜಿ ಸಮಾಜಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್, ಝುವಾಲಜಿ, ಕನ್ನಡ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್, ಹಿಂದಿ ಲಿಟ್ರೇಚರ್, ಉರ್ದು ಲಿಟ್ರೇಚರ್, ಸಂಸ್ಕೃತ್ ಲಿಟ್ರೇಚರ್. ಧನ್ಯವಾದಗಳು.